ಅರ್ಜಿಗಳನ್ನು ಒಪ್ಪಿಸುವುದು ಮೊನ್ನೆ ಸಭಾಧ್ಯಕ್ಷರೇ ಮುಗಿಯಿತು. ನನ್ನ ಮುಗಿಯಿತು. ಇಲ್ಲ ಮತ್ತೆ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ 20 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. 20 ಅರ್ಜಿಗಳು. ಓಕೆ. ಈಗ ಒಂದು ಪ್ರಕಟಣೆ, ದಿನಾಂಕ 15/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಮತ್ತು ಆರೋಗ್ಯ ಗ್ಯಾಂಗ್ ಮನ್ಗಳ ಸಂಘದ ಸದಸ್ಯರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಅಧ್ಯಕ್ಷರೇ, ಅವರಿಗೆ ನಾವು ಕೂಡ ಸರ್ಕಾರದಿಂದ ಸ್ವಾಗತ ಮಾಡ್ತೇವೆ. ಅದು ಏನು ತಾವೇ ಆಲೋಚನೆ ಮಾಡಿ ಕರೆಸಿದಿರೋ ಅಥವಾ ಅವರು ಮನವಿ ಮೇಲೆ ಬಂದಿದ್ದಾರೋ, ಒಟ್ಟಾರೆ ಬಹಳ ಒಳ್ಳೆಯದು. ಇದು ಬಹಳ ಒಳ್ಳೆಯದು. ಯಾಕಂದ್ರೆ ಈ ನಮ್ಮ ವಿಧಾನಸಭೆ ವಿನ್ಯಾಸ ಹೇಗಿದೆ ಅಂತ ಹೇಳಿದ್ರೆ, ಜನಪ್ರತಿನಿಧಿಗಳು ಸರ್ಕಾರ ನಾವು ಕೆಳಗೆ ಕೂತಿದ್ದೇವೆ, ನಮ್ಮ ಮೇಲೆ ಜನ ಕೂತಿದ್ದಾರೆ. ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವ್ರ ಮೇಲೆ ಕೂತು ನೋಡ್ಬೇಕು ಅಂತಾನೆ ಆ ಉದ್ದೇಶದಿಂದನೇ ಕರ್ನಾಟಕ ವಿಧಾನಸಭೆಯಲ್ಲಿ ಪ್ರೇಕ್ಷಕರ ಆಸನವನ್ನ ನಮ್ಮ ತಲೆ ಮೇಲೆ ಇಟ್ಟಿರೋದು. ಯಾಕೆ ಅಂದ್ರೆ ಇರಬಹುದು, ಎಲ್ಲಾ ಕಡೆ ಇರಬಹುದು. ಕಾರಣ ಏನು? ನಮ್ಮ ಮೇಲೆ ಜನ ಇದ್ದಾರೆ, ಅವರನ್ನ ಸರ್ವ್ ಮಾಡ್ಲಿಕ್ಕೆ ನಾವಿಲ್ಲಿ ಕೂತಿರೋದು. ಇವತ್ತು ಶ್ರೇಣೀಕೃತ ಸಮಾಜದಲ್ಲಿ ಪೌರ ಕಾರ್ಮಿಕರನ್ನ ನಾವು ಕಟ್ಟ ಕಡೆಯ ಸ್ಥಳದಲ್ಲಿ ನಿಲ್ಲಿಸಿ ನೋಡುವಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಬಂದು ಪೌರ ಕಾರ್ಮಿಕರು ಕೂತಿದ್ದಾರೆ ಅಂತ ಹೇಳಿದ್ರೆ, ಇದು ಸಮ ಸಮಾಜದ ಒಂದು ಸಂದೇಶ ಇದರ ಮುಖಾಂತರ ಹೋಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ನಾವು ವ್ಯಕ್ತಿಗೆ ಗೌರವ ಕೊಡಬೇಕು, ವ್ಯಕ್ತಿಯ ಕಸುಬಿಗೆ ಅಲ್ಲ. ಆದರೂ ಕೂಡ ನಾವಿವತ್ತು ವ್ಯಕ್ತಿಯ ಸ್ಥಾನಮಾನ, ಆಸ್ತಿ, ಅಂತಸ್ತು, ಅವರ ಜಾತಿ ನೋಡಿ ಗೌರವ ಕೊಡುವಂತ ಮನೋಭಾವ ಇವತ್ತಿಗೂ ನಮ್ಗೆ ಹೋಗಿಲ್ಲ. ಇಲ್ಲಿ ವೃತ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ಆ ರೀತಿಯಾಗಿ ಒಂದು ಸಮಾಜದಲ್ಲಿ ನಮ್ಮ ಸಮಾಜವನ್ನ ಸ್ವಚ್ಛವಾಗಿ ಇಡ್ತಕ್ಕಂಥ, ಸಮಾಜದ ಸೇವೆಯನ್ನ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಕೂಡ ಬಂದು ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸೋದು ಅಷ್ಟೇ ಅಲ್ಲ, ನಮ್ಮ ಮೇಲೆ ಕೂತು ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಸಮ ಸಮಾಜ ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವ ಸರಿಯಾಗಿ ಕೆಲಸ ಮಾಡೋದಕ್ಕೂ ಕೂಡ ಇದು ಬಹಳ ಸಹಕಾರಿ ಆಗ್ತಕ್ಕಂಥ ವಿಷಯ. ಆ ಕಾರಣಕ್ಕಾಗಿ ಅವರಿಗೂ ಸ್ವಾಗತ ಮಾಡ್ತೇನೆ. ತಾವೇನಾದ್ರೂ ವಿಶೇಷ ಆಸಕ್ತಿ ತಗೊಂಡು ಅವ್ರನ್ನ ಆಹ್ವಾನ ಮಾಡಿದ್ರೆ ನಾನು ತಮಗೂ ಅಭಿನಂದನೆ ಸಲ್ಲಿಸ್ತೇನೆ. ಪೌರ ಕಾರ್ಮಿಕರು ಕೂಡ ಬೇರೆಯವರಷ್ಟೇ ಸಮಾನ ಹಕ್ಕು ಅವರಿಗೆ ಇದೆ ಅನ್ನುವಂತ ಸಂದೇಶ ಇದರ ಮುಖಾಂತರ ಸಮಾಜಕ್ಕೆ ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಮಂಗಳಮುಖಿಯವರು ಸ್ಪೀಕರ್ ಗ್ಯಾಲರಿಯಿಂದ ಬಂದು ವೀಕ್ಷಣೆ ಮಾಡಿದ್ರು. ಇವತ್ತು ಪೌರ ಕಾರ್ಮಿಕರು ಬಂದು ವೀಕ್ಷಣೆ ಮಾಡ್ತಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ. ಮೊನ್ನೆ ರೈತರು ಇದ್ರು, ಸ್ವಾಗತಾರ್ಹ. ಇದೊಂದು ಒಳ್ಳೆಯ ಪರಂಪರೆ ತಾವು ಹಾಕಿದ್ರಿ. ಈ ಪೌರ ಕಾರ್ಮಿಕರ ವಿಚಾರದಲ್ಲಿ ತಾವು ಇಲ್ಲಿ ಕರೆಸಿ ಒಂದು ಕೆಲಸವನ್ನು ಮಾಡಿದಿರಿ. ಪೌರ ಕಾರ್ಮಿಕರ ಬಹಳ ದಿನಗಳ ಒಂದು ಸಮಸ್ಯೆಗೆ ಸಂಪೂರ್ಣವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಮತ್ತೊಮ್ಮೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಭಾಳ ವರ್ಷದಿಂದ ಇಡೀ ನಗರದ ಎಲ್ಲ ಹೊಲಸುಗಳನ್ನು ತೆಗೆದು ಹಾಕುವಂಥದ್ದು ಇದೆಯಲ್ಲ, ಅವರ ಸ್ಥಾನದಲ್ಲಿ ಒಂದು 2 ನಿಮಿಷ ನಾವು ಯೋಚನೆ ಮಾಡಿದರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿ ಇದ್ದಾಗ ಕಾನೂನಲ್ಲಿ ತಿದ್ದುಪಡಿ ತಂದು ಅವರಿಗೆ ಪರ್ಮನೆಂಟಾಗಿ ಮಾಡೋದಕ್ಕೆ ಆದೇಶವನ್ನು ಕೂಡ ಮಾಡಿದ್ವಿ. ಸುಮಾರು 11,000 ಜನಕ್ಕೆ ಆದೇಶ ಕೊಟ್ವಿ. ಇನ್ನು 34,000 ಜನರಿಗೆ ಕೊಡಬೇಕಾಗಿದೆ, ಬೇರೆ ಬೇರೆ ನಗರ ಪ್ರದೇಶದಲ್ಲಿ ಇರುವಂಥವ್ರಿಗೆ.
ಆ ಪ್ರಕ್ರಿಯೆ ಈಗ ನಡೀತಾ ಇದೆ. ಆದಷ್ಟು ಬೇಗನೆ ಅವ್ರಿಗೆ ಕೊಟ್ಟರೆ ಇಲ್ಲಿ ಕರೆಸಿ ಆ ಸ್ಥಾನ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಆಗುತ್ತೆ. ಕೇವಲ ನಾವು ಇಲ್ಲಿ ಮೇಲೆ ಕುಂತಿದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ ಅಂತೇಳಿ ನಾವು ತಿಳಿದಿದ್ದೇನೆ ನಾವು ಮಾಡ್ಕೊತ ಹೋದರೆ ಅದಕ್ಕೇನು ಅರ್ಥ ಬರೋದಿಲ್ಲ. ನಮ್ಮ ಸೂಕ್ಷ್ಮತೆ, ನಮ್ಮ ಬದ್ಧತೆ ಮತ್ತು ನಮ್ಮ ರಿಸ್ಪಾನ್ಸ್ ಯಾವಾಗಿರಬೇಕು ಅಂದರೆ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಕಡೆಯ ಮನುಷ್ಯನಿಗೆ ಏನಾದರೂ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಾಗ ಹಿಂದೆ ಮುಂದೆ ನೋಡಬಾರ್ದು. ಅದಕ್ಕಾಗಿ ನಾನು ನಿಮಗೂ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಚರ್ಚೆ ಮತ್ತೊಮ್ಮೆ ನೀವು ಹುಟ್ಟಾಕಿದ್ರಿ. ಆ ಪ್ರಕ್ರಿಯೆ ಪೂರ್ಣ ಆಗಬೇಕು. ಸಂಪೂರ್ಣವಾಗಿ ಅವ್ರಿಗೆ ಶಾಶ್ವತವಾದಂಥ ಸೇವಾ ಇದು ಭದ್ರತೆ ಸಿಗಬೇಕು. ಅದಕ್ಕೆ ಈಗಾಗಲೇ ಕಾನೂನು ಆಗಿದೆ, ಪ್ರಕ್ರಿಯೆ 11,000 ಜನಕ್ಕೆ ಕೊಟ್ಟಿದ್ದೇವೆ. ಮಿಕ್ಕವರು ಕೂಡ ಕೊಡುವಂಥ ಕೆಲಸ ಕೂಡಲೇ ಆಗಬೇಕು. ಅದು ಸಾರ್ಥಕತೆ ಆಗ್ತದೆ. ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ನಾವೆಲ್ಲ ಭಾಳ ಚರ್ಚೆ ಮಾಡ್ತೀವಿ. ಈ ಸದನದಲ್ಲಿ ಯಾರಿಗೆ ಇಲ್ಲಿ ಬಂದು ರಿಪ್ರೆಸೆಂಟೇಷನ್ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಮಕ್ಕಳಿಗೆ ಈ ಸದನದಲ್ಲಿ ಬಂದು ಒಳಗಡೆ ಬಂದು ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ವನ್ಯಜೀವಿಗಳಿಗೆ, ಪ್ರಾಣಿಗಳಿಗೆ ಇಲ್ಲಿ ಬಂದು ಮಾತಾಡೋ ಪ್ರಶ್ನೆನೇ ಇಲ್ಲ ಅವರು. ಆದರೆ ನಮ್ಮ ಸಂವೇದನಾಶೀಲವಾಗಿರುವಂಥ ಪ್ರಜಾಪ್ರಭುತ್ವದ ಅತ್ಯಂತ ಉನ್ನತವಾಗಿರುವಂಥ ಒಂದು ಪ್ರಕ್ರಿಯೆ ಏನಪ್ಪ ಅಂದರೆ, ಯಾರು ಈ ಸದನದಲ್ಲಿ ರಿಪ್ರೆಸೆಂಟ್ ಆಗಲ್ಲ ಅವರ ಬಗ್ಗೆ ನಾವು ಹೆಚ್ಚಿನ ಕಳಕಳಿಯಿಂದ, ಮಾನವೀಯತೆಯ ದೃಷ್ಟಿಯಿಂದ ಅವ್ರ ಬಗ್ಗೆ ನಾವು ಕೆಲಸವನ್ನು ಮಾಡಿದಾಗ, ಅದರ ಬಗ್ಗೆ ಚರ್ಚೆ ಮಾಡಿ ನಿರ್ಣಯಗಳನ್ನು ತೆಗೆದುಕೊಂಡಾಗ ಈ ಸದನಕ್ಕೆ ಹೆಚ್ಚು ಗೌರವ ಬರ್ತದೆ. ಆ ದಶೆಯಲ್ಲಿ ತಾವು ಉತ್ತಮವಾಗಿ ಪ್ರಾರಂಭ ಮಾಡಿದ್ದೀರಿ. ಮತ್ತು ಒಂದೇ ನಿಮಿಷ, ನಮ್ಮ ಕೃಷ್ಣ ಬೈರೇಗೌಡರು ಮಾತೊಳಗೆ ಹೇಳಿದರು, ವ್ಯಕ್ತಿಗೆ ನಾವು ಭಾಳ ಗೌರವ ಕೊಡ್ತೀವಿ, ಅವನ ವೃತ್ತಿಗಳಂತ, ಕಸಬಿಗೆ ಅಲ್ಲ ಕಸಬು ಕೊಡಲ್ಲ ಅಂದ್ರೆ ನೀವು ಬಾಯ್ ತಪ್ಪು ಬಂದಿರ್ಬೋದು. ನಾನು ಐ ನೋ ದ್ಯಾಟ್ ಯು ವಿಲ್ ನಾಟ್ ಮೀನ್ ಇಟ್. ಕಸಬಿಗೆ ಗೌರವ ಕೊಡೋದು ಡಿಗ್ನಿಟಿ ಆಫ್ ಲೇಬರ್. ಕಸಬಿಗೆ ಗೌರವ ಕೊಡುವಂಥದ್ದು ಭಾಳ ಮುಖ್ಯ, ವ್ಯಕ್ತಿ ಅಲ್ಲ. ಒಬ್ಬ ವ್ಯಕ್ತಿ ನಿನ್ನೆ ಮೊನ್ನೆ ಕ್ಲರ್ಕ್ ಇದ್ದವನು ನಾಳೆ IAS ಆಫೀಸರ್ ಆಗಿದ್ದಾರೆ, IPS ಆಫೀಸರ್ಸ್ ಆಗಿದ್ದಾರೆ, ಎಕ್ಸಾಮ್ ಬರೆದು. ಆದ್ದರಿಂದ ಆ ವೃತ್ತಿ ಕೂಡ ಬಹಳ ಗೌರವತ್ವವಾಗಿ ಕಾಣಬೇಕು. ಇವತ್ತು ಅವರು ಮಾಡುವಂಥ ವೃತ್ತಿ ನನ್ನ ಪ್ರಕಾರ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನೀವು ಪೌರ ಕಾರ್ಮಿಕರು ಅನ್ನೋದನ್ನು ತೆಗಿಬೇಕು. ಅವರು ಪೌರ ನೌಕರದಾರರು, ದೇ ಆರ್ ಈಕ್ವಲ್ ಟು ಗೌರ್ಮೆಂಟ್ ಸರ್ವೆಂಟ್ಸ್. ಆ ಭಾವನೆ ಬಂದಾಗಲೇ ಅವ್ರಿಗೆ ನಾವು ಯೋಗ್ಯವಾದಂಥ ಸವಲತ್ತುಗಳನ್ನು ಕೊಡೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ಪ್ರಕ್ರಿಯೆ ತಾವೇನು ಇಲ್ಲಿ ಕರೆಸಿ ಮಾಡಿದಿರಿ, ಒಬ್ಬ ಸ್ಪೀಕರ್ ಆಗಿ ನೀವು ಸರ್ಕಾರಕ್ಕೆ ಅಲ್ಲಿಂದ ಆಜ್ಞೆ ಕೊಡೋದು ಬೇರೆ, ಆದರೆ ಸರ್ಕಾರಕ್ಕೆ ಸೂಕ್ಷ್ಮವಾಗಿ ಇಲ್ಲಿದೆ ನೋಡಿ, ಈ ಸಮಾಜವನ್ನು ನೀವು ನೋಡಿ ಅಂತ ಏನು ನೀವು ಮಾಡಿದಿರಿ, ಅತ್ಯಂತ ಶ್ಲಾಘನೀಯ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ 2 ಬಿಲ್ಗಳಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪೌರ ಕಾರ್ಮಿಕರ ಮಗ ಆಯ್ತು, ಸಪರೇಟ್ ಈಗ ಒಂದರ ನಿರ್ಣಯ ಬಹಳಷ್ಟು ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿ ಮಾತಾಡ್ತಿದ್ದಾರೆ, ಮಂತ್ರಿ ಮಾತಾಡ್ತಿದ್ದಾರೆ. ಒಂದು ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಗೊತ್ತಿದೆ, ಈ ಪೌರ ಕಾರ್ಮಿಕರು ಮೊದಲು ಕಾಂಟ್ರಾಕ್ಟರ್ ಇದರಲ್ಲಿ ಇತ್ತು. ಕಾಂಟ್ರಾಕ್ಟರ್ಸಿಗೆ ಕೊಟ್ಟರು. ಎಷ್ಟೋ ವರ್ಷ ಅದು ಟೆಂಡರೇ ಆಗಿರಲಿಲ್ಲ. ನಮ್ಮ ಕಳೆದ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ, ನಾನು BBMP ಇದು ಸಚಿವರಾಗಿದ್ದೆ. ಆಗ ನಾನು ಕೇಳಿದೆ ಒಂದ್ಸತಿ, ಇವರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅಷ್ಟೇ, ಎಷ್ಟು ಸಂಬಳ ಬರ್ತದೆ? 5,000 ಅಂತ. ಅದು 5,000 ಸರಿಯಾಗಿ ಕಾಂಟ್ರಾಕ್ಟರ್ ಕೊಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅವರಿಗೆ 35,000 ಜನ ಇದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರು ರೆಕಾರ್ಡ್ ಮಾಡಿದ್ರು. ಬಯೋಮೆಟ್ರಿಕ್ ಮಾಡಿ ನೋಡಿದಾಗ ಬರೀ 18,000 ಜನ ಇದ್ರು. ಆ 18,000 ಜನರ ಸಮೇತ ನಾವು ಅವ್ರನ್ನ ಒಂದು ಟೆಂಪರರಿ ತಗೊಂಡು BBMPಯಿಂದ ಡೈರೆಕ್ಟ್ ಆಗಿ ಅವರಿಗೆ ಮಿನಿಮಮ್ ವೇಜಸ್ ಅಲ್ಲಿ ಸಂಬಳ ಕೊಡುವಂತ, ಅವರಿಗೆ ಅವರ ಖಾತೆಗೆ ಕೊಡುವಂತ ಕೆಲಸ ಮಾಡಿದ್ವಿ. ಮಧ್ಯಾಹ್ನ ಊಟ ಕೊಡುವಂತ ಕೆಲಸ ಮಾಡಿದ್ವಿ. ಅವ್ರಿಗೆ ಯೂನಿಫಾರ್ಮ್ ಕೊಡುವಂತ ಕೆಲಸ ಮಾಡಿದ್ವಿ.
ಅವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಆದರೆ ಅವರಿಗೆ ಪರ್ಮನೆಂಟ್ ಮಾಡಬೇಕಂತ ತಮ್ಗೆ ಗೊತ್ತಿದೆ, ಕಾನೂನಿನ ತೊಡಕುಗಳಿದೆ. ಆದರೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದು ಬಹುಶಃ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮಾಡಬೇಕಾಗಿದೆ. ನಿಜವಾಗಿ ಈ ಬೆಂಗಳೂರು ನಗರದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡೋದ್ರಿಂದ ಪೌರ ಕಾರ್ಮಿಕ. ನಾವು ಡಿಗ್ನಿಟಿ ಆಫ್ ಲೇಬರ್ ಅಂದ್ಬಿಟ್ಟು ಅವ್ರಿಗೆ ಗೌರವ ಕೊಡಬೇಕಾಗಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇರೆ ಬಾಕಿ ಇರೋರಿಗೆ ಸಮೇತ ನಾವು ಅವರಿಗೆ ಕಾಯಂ ಮಾಡಿ ಅಥವಾ ಇದನ್ನ ಮಾಡಿ ರಿಕ್ರೂಟ್ಮೆಂಟ್ ಮಾಡಿ ಕೆಲಸ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಮಾತು ಹೇಳ್ತಾ ಬಸವರಾಜ ಬೊಮ್ಮಾಯಿ ಅವರು ಒಂದು ಒಳ್ಳೆ ಪ್ರಸ್ತಾಪ ಮಾಡಿದ್ದಾರೆ. ಅವರ ಪ್ರಸ್ತಾಪಕ್ಕೆ ತಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಏನ್ ಪ್ರಸ್ತಾಪ ವಿಶೇಷವಾಗಿ ಇದ್ರೆ, ನಮ್ಮಲ್ಲಿ ಅಪ್ಪರ್ ಹೌಸ್ ಅಲ್ಲಿ ಶಿಕ್ಷಕರ ಕ್ಷೇತ್ರ ಅಂತೇಳಿ ಸೃಷ್ಟಿ ಇದೆ, ನಡೀತಾ ಇದೆ. ಅದೇ ರೀತಿ ಪೌರ ಕಾರ್ಮಿಕರಿಗೂ ಒಂದು ಕ್ಷೇತ್ರವನ್ನ ಸೃಷ್ಟಿ ಮಾಡಿ ಅವ್ರಿಗೂ ಒಂದು ಅವಕಾಶ ಕೊಟ್ರೆ ಅವರ ಕಷ್ಟ ಸುಖಗಳನ್ನ, ಅವರಲ್ಲಿರ್ತಕ್ಕಂಥ ಅಹವಾಲುಗಳನ್ನ ಹೇಳ್ಲಿಕ್ಕೆ ಅನುಕೂಲ ಆಗ್ತದೆ. ಅದರಲ್ಲಿ ನಾವು ಸ್ವಲ್ಪ ಮಾಡೋದು ಸೂಕ್ತ ಅಂತೇಳಿ ನಾನು ತಮ್ಮ ಸಲಹೆ ಮಾಡ್ತಾ ಇದ್ದೀನಿ. ಬಸವಂತ ಬೈಲಿ, ಒಂದೇ ನಿಮಿಷದ ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, ನಾನು ಒಬ್ಬ ಪೌರ ಕಾರ್ಮಿಕ. ನಮ್ಮ ಅಮ್ಮ ಹನುಮಕ್ಕ ಪೌರ ಕಾರ್ಮಿಕ, ನಮ್ಮ ಅಪ್ಪ ಸಂಗಪ್ಪ ಪೌರ ಕಾರ್ಮಿಕ. ಗಾಂಧಿನಗರ, ದಾವಣಗೆರೆ, ಆಜಾದ್ ನಗರ, ಅಬ್ದುಲ್ ಜಬ್ಬಾರ್ ಮನೆ ಹತ್ರ ನಾವು ಕಸ ಹೊಡೆಯೋಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ನಮ್ಮ ಅಮ್ಮನ ಜೊತೆಗೆ. ಇವತ್ತು ನಾನು ಏನಾದರೂ ಶಾಸಕನಾಗಿದ್ದೇನೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ಪೌರ ಕಾರ್ಮಿಕ ಮಗನಾಗಿ ಇಲ್ಲಿಗೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಒಬ್ಬ ಪೌರ ಕಾರ್ಮಿಕ ಮಗ ಕಸ ಹೊಡೆದು ಇಲ್ಲಿ ಬಂದು ಶಾಸಕನಾಗಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ದುಡಿದಂತಕ್ಕಂಥ ಶ್ರಮದಿಂದ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ನಮ್ಮ ಪೌರ ಕಾರ್ಮಿಕರ ರಕ್ಷಣೆಯನ್ನ ಸರ್ಕಾರಗಳು ಮಾಡಬೇಕು. ಪೌರ ಕಾರ್ಮಿಕರಿಗೆ ಹಗಲು ದೊರಡೆ ಆಗ್ತಾ ಇದೆ, ಹಗಲು ದೊರಡೆ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ದಾರು ಪೌರ ಕಾರ್ಮಿಕರಿಗೆ. ಅದರಿಂದ ಹಿಂದೆ ಸಿದ್ದರಾಮಯ್ಯ ಒಂದೊಂದು ಸೆಕೆಂಡ್ ನಾವು ಉಂಡಿರ್ತಕ್ಕಂಥ ನೋವನ್ನು ಹೇಳ್ಕೊಳ್ಳಕ್ಕೆ ಅವಕಾಶ ಕೊಡಿ ದಯಮಾಡಿ. ಇವತ್ತು ಹಗಲು ದೊರಡೆ ನಡೀತಾ ಇದೆ. ಗುತ್ತಿಗೆ ಆಧಾರದ ಮೇಲೆ ಇವತ್ತೇನು ನೇಮಕ ಮಾಡಿರ್ತಕ್ಕಂಥ ಏನು ಕಾಂಟ್ರಾಕ್ಟ್ದಾರ ಇರಲ್ಲ, ಇವತ್ತು ಹಗಲು ದೊರಡೆ, ಇವತ್ತೇನು ಟೆರರಿಸ್ಟ್ ಟೈಪ್ ಆ ರೀತಿ ನಡೀತಾ ಇದೆ. ಆ ರೀತಿ ಪೌರ ಕಾರ್ಮಿಕರನ್ನ ರಕ್ತ ಇರ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೀತಿದೆ. ಅದಕ್ಕೇನಾದ್ರೂ ಮೊದಲನೇ ಇಟ್ಟಿರ್ತಕ್ಕಂಥದ್ದು ಅಂದ್ರೆ ಸಿದ್ದರಾಮಯ್ಯನವರು ಇಡೀ ಮಹಾನಗರ ಪಾಲಿಕೆಯಲ್ಲಿ ಮೈಸೂರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಡೀ 10,000 ಜನನೇ ಟೆಂಡರ್ ಕರೆದು ನೋಟಿಫಿಕೇಶನ್ ಮಾಡಿ ಪೌರ ಕಾರ್ಮಿಕರು ನೇಮಕ ಮಾಡ್ಕೊಂಡು ಹೋಗಿದ್ರು. ಇದೇ ಪೌರ ಕಾರ್ಮಿಕರು 25 ವರ್ಷ ಅಲ್ಲಿ ದಿನಗೂಲಿಯಾಗಿ ನೌಕರಿ ಮಾಡ್ತಾ ಇದ್ರು, ಅವ್ರನ್ನೇ ನೇಮಕ ಮಾಡಲಿಲ್ಲ. ಆಗ ಆಂಜನೇಯರು ಸಂಬಂಧಪಟ್ಟಂತ ಸಿದ್ದರಾಮಯ್ಯರಿಗೆ ಆದೇಶ ಮಾಡಿಸಿ ಏನ್ ಟೆಂಡರ್ ಏನು ಪ್ರಕ್ರಿಯೆ ಮಾಡಿದ್ರಲ್ಲ ಟೆಂಡರ್ ಅನ್ನ ಅದನ್ನ ವಜಾಗೊಳಿಸಿ ಅವರೆಲ್ಲರಿಗೆ ಕಾಯಂಬಾಗಿ ನೌಕರಿಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ಇವತ್ತು 35-40 ಸಾವಿರ ರೂಪಾಯಿ ಸಂಬಳ ತಗೊಂತ ಇದ್ರೆ ಇನ್ನು 30-40 ಜನ ಪೌರ ಕಾರ್ಮಿಕರು ಇನ್ನೂ ಮಾತಾಡುವಾಗ ಈಗ ನೀವು ಪೌರ ಕಾರ್ಮಿಕ ಮಗನಾಗಿ ತಾವು MLA ಆಗಿ ಬಂದಿದ್ದೀರಿ. ಇಡೀ ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ ಎಲ್ಲರ ಅಭಿನಂದನೆ ಶುಭ ಸಲ್ಲಿಸ್ತೇನೆ. ಇನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಶುಭ ಸಲ್ಲಿಸ್ತೇನೆ. ಈಗ ಬಿಲ್